ಕರ್ನಾಟಕ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಮಂಗಳೂರು ಹಾಗೂ ಯತಿಕಾರ್ಪ್ನ ಸನ್ ಎಐ ಲ್ಯಾಬ್ ಇದರ ಸಹಭಾಗಿತ್ವದಲ್ಲಿ ನಡೀತಾ ಇರುವಂತಹ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಸೆಷನ್ನ ಬಗ್ಗೆ ನಮ್ಮ KPT ಇದರ ಪ್ರಾಂಶುಪಾಲರು ಏನು ಹೇಳ್ತಾರೆ ಅವರ ಹತ್ರನೇ ಕೇಳ್ಕೊಂಡು ಬರೋಣ ಬನ್ನಿ. ನಮಸ್ತೆ, ವೆಲ್ಕಮ್ ಟು KPT. ನಾನು KPT ಪ್ರಿನ್ಸಿಪಾಲ್ ಹರೀಶ್ ಶೆಟ್ಟಿ ಅಂತೇಳಿ. ಈಗಾಗಲೇ ತಿಳಿದಿರುವಂಥ ಎಲ್ರಿಗೂ KPT ಇಸ್ ಆಸ್ ಅ ಲೆಗಸಿ ಆಫ್ ಸಿನ್ಸ್ 1946 1946ರಿಂದಲೇ ಸ್ಟಾರ್ಟ್ ಆದದ್ದು. ಈಗಿನ ಕಾಲಘಟ್ಟದಲ್ಲಿ ಟೆಕ್ನಾಲಜಿ ಅಥವಾ ಈ ತಾಂತ್ರಿಕ ಶಿಕ್ಷಣ ತುಂಬ ಮಟ್ಟಿಗೆ ಬೆಳೆದು ಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಫೀಲ್ಡಲ್ಲಿ ಡಿಜಿಟಲ್ ಫೀಲ್ಡ್ ಅಂತ ಹೇಳ್ಬೋದು. ಡಿಜಿಟೈಸಿಂಗ್ನಲ್ಲಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಎಂಬುದು ತುಂಬ ಹೆಸರು ಮಾಡ್ತಾ ಇದೆ ಅಂತ ಹೇಳ್ಬೋದು, ಅಥವಾ ತನ್ನ ಛಾಪನ್ನು ಮೂಡಿಸ್ತಾ ಇದೆ. KPT ಸಹ ಅದರಲ್ಲಿ ಒಂದು ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಬೇಕಂತೇಳಿ ಅದಕ್ಕೆ ಸಂಬಂಧಪಟ್ಟಂಥ ಕೋರ್ಸಸ್ಗಳಿರ್ಬೋದು ಅದನ್ನು ಆಫರ್ ಮಾಡಲಿಕ್ಕೆ ಇದು ಮಾಡಿದೆ. ಆದರೆ ಇದರಲ್ಲಿ ಕಂಪ್ಲೀಟಾಗಿ ನಮಗೆ ಮಾಡುವಂಥ ಮೊದಲ ಘಟ್ಟದಲ್ಲಿ ನಾವು ಈಗಾಗಲೇ ಹೊರಗಿನ ಇಂಡಸ್ಟ್ರಿ ಅಂದರೆ ರಿಯಲ್ ಟೈಮ್ನಲ್ಲಿ ಸಿಗಲಿ ಎಂಬ ಒಂದು ಭಾವನೆಯಿಂದ ಇಂಡಸ್ಟ್ರಿಯಲ್ಲಿ ಇದರಲ್ಲಿ ಆದಷ್ಟು ಮುಂದೆ ಬಂದವರು ಇರ್ತಾರೆ, ಅವರ ಜೊತೆಗೆ MOU ಅಥವಾ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನಾವು ಮಾನಿಟರಿಂಗ್ ಮಾಡಿ ಅದರ ಕ್ವಾಲಿಟಿ ಇದನ್ನೆಲ್ಲ ನೋಡಿಕೊಂಡು ವಿ ಆರ್ ಸರ್ಟಿಫೈಯಿಂಗ್ ಅಥಾರಿಟಿ ಆಗಿ ಯೂಸ್ ಮಾಡಿ ಅವರಿಗೆ ಎಕ್ಸ್ಪೀರಿಯನ್ಸ್ ಇರುವುದರಿಂದ ಅವರು ಅದರಲ್ಲಿ ಟ್ರೈನಿಂಗನ್ನೆಲ್ಲ ಕೊಡೋದಾಗಿ ಮಾಡಿದೆ. ಇದಕ್ಕಾಗಿ ಯತಿಕಾರ್ಪ್ ಅಂತೇಳಿ ಒಂದು ಸ್ಪೆಷಲಿ ಎಲ್ಲಿ ತುಂಬ ಕೆಲಸ ಮಾಡಿದಂಥ ಒಂದು ಕಂಪನಿಯ ಜೊತೆಗೆ MOU ಟೈಅಪ್ ಮಾಡಿಕೊಂಡು ಇದರ ಕೋರ್ಸ್ಗಳನ್ನು ಆಫರ್ ಮಾಡ್ತಾ ಇದ್ದೇವೆ. ಆ ಎಕ್ಸ್ಪೀರಿಯನ್ಸ್ ಆದಂಥ ಕಂಪನಿ ಯತಿಕಾರ್ಪ್ ಇದರಲ್ಲಿ ಇನ್ವಾಲ್ವ್ ಆಗಿ ಈ ಟ್ರೈನಿಂಗನ್ನು ಕೊಟ್ಟು ಇದರಿಂದ ಎಲ್ರಿಗೂ ಇದು ಅವಕಾಶ ಒಂದು ಮಾಡಿಕೊಟ್ಟಾಗೆ ಆಗುತ್ತೆ. ವಿ ಆರ್ ಫೆಸಿಲಿಟೇಟಿಂಗ್ ದ ಥಿಂಗ್ಸ್ ಸೊ ದ್ಯಾಟ್ ದ ಸೊಸೈಟಿ ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್ ಫಾರ್ ದೇರ್ ಪರ್ಪೋಸ್, ಅಂದರೆ ಅವರ ಪರ್ಪೋಸಿಗೋಸ್ಕರ ಅದನ್ನು ಉಪಯೋಗಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡುವಂಥ ಒಂದು ಸ್ಟೆಪ್ಪನ್ನು ನಾವು ತೆಗೆದುಕೊಂಡಿದ್ದೇವೆ. ಇದು ಎಲ್ರಿಗೂ ಉಪಕಾರ ಆಗಲಿ ಅಂತೇಳಿ ನಮ್ಮದು ಅನಿಸಿಕೆ. ಈಗ AI ಅಂದ ಕೂಡಲೇ ಈಗ ಏನು ಮಾಡೋದು ಅದರಿಂದ ಅಂತೇಳಿ ಬರ್ತದೆ. ಈಗ ಅದಕ್ಕೆ ನಾನು ಹೇಳೋದು, ಯಾವಾಗಲೂ ಮುಂಚೆ 40-30 ವರ್ಷದ ಹಿಂದೆ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಬೇಕಾಗುತ್ತೆ. ಅದು ಎಲ್ಲ ಫೀಲ್ಡಿಗೆ ಬೇಕು ಕ್ಯಾಲ್ಕುಲೇಟರ್, ನೀವು ಯಾವುದೇ ಟೈಪ್ ಮಾಡಿದ್ರು ಸಹ. ಇನ್ನು ಫ್ಯೂಚರಲ್ಲಿ ಈ AI ಎಂಬುದೊಂದು ಟೂಲ್, ಅದು ಎಲ್ರಿಗೂ ಈಗ ನೀವು ಅಕೌಂಟ್, ಈಗ ಫಿನಾನ್ಷಿಯಲ್ ಬೇಸ್ಡ್ ಇರ್ಬೋದು, ಅದಕ್ಕೆ ಪ್ರೋಸೆಸ್ ಮಾಡಲಿಕ್ಕೆ ಈಗ ಕಂಪ್ಯೂಟರ್ಸ್ ಬರುವಾಗ ಸ್ಟಾರ್ಟಿಂಗಿಗೆ ಕಂಪ್ಯೂಟರನ್ನು ಕೇವಲ ಕ್ಯಾಲ್ಕುಲೇಷನ್ ಅಂತ ಇದೆ. ಆನಂತರ ಎಲ್ಲ ಕಾಲಘಟ್ಟಕ್ಕೆ ಬಂದು ಈಗ ಫೋಟೋ ಶೂಟಿಂಗ್, ಮ್ಯೂಸಿಕ್ ಇದೆಲ್ಲ ಕಂಪ್ಯೂಟರಲ್ಲಿ ಮಾಡೋದು. ಈಗ ಮತ್ತೂ ಸಹ ಅದನ್ನು ಇಂಟೆಲಿಜೆಂಟ್ ಇದು ಕೊಡಲಿಕ್ಕೆ ಆಟೋಮೆಟಿಕ್ ಅಥವಾ ಆರ್ಟಿಫಿಷಿಯಲ್ ಆಗಿ ಮಾಡಲಿಕ್ಕೆ ಮನುಷ್ಯ ಏನನ್ನು ಥಿಂಕ್ ಮಾಡ್ಬೋದು ಅದನ್ನೇ. ಈಗ ಒಂದು ಲೆಟರ್ ಮುಂಚೆ ಖಾಲಿ ಟೈಪ್ ಹೊಡೆಯಲಿಕ್ಕೋಸ್ಕರ ಕಂಪ್ಯೂಟರ್ ಅಥವಾ ಇದಿತ್ತು. ಈಗ ಏನನ್ನು ಟೈಪ್ ಹೊಡೆಯಬೇಕು, ಹೇಗೆ ಟೈಪ್ ಮಾಡೋದು, ಅದರ ಫ್ರೇಮಿಂಗ್ ಹೇಗಿರಬೇಕು, ಅದನ್ನು ಬರೆಯುವ ರೀತಿ ಹೇಗಿರಬೇಕು, ಅದಕ್ಕಾಗಿ ಇಂಗ್ಲೀಷ್ ಅದಕ್ಕೆ ಗೊತ್ತಿದೆ. ಮುಂಚೆ ಇಂಗ್ಲೀಷ್ ಗೊತ್ತಿದ್ದವರು ಟೈಪ್ ಹೊಡೆಯಬಹುದಿತ್ತು. ಈಗ ಅದಕ್ಕೆ ಯಾವ ಲೆಟರನ್ನು ಹೇಗೆ ಬರೀಬೇಕು, ಏನು ಮಾಡಬೇಕಂತಿಲ್ಲ. ಅಂಥ ಇಂಟೆಲಿಜೆಂಟ್ BA ಕಲೀರಿ, BCom ಕಲೀರಿ, ಅದಿಲ್ಲಿತ್ತು. ಒಂದು ಪ್ರಶ್ನೆ ಬರ್ತದೆ, ಜಾಬ್ ಹೋಗ್ತದ ಅಂತ. ಜಾಬ್ ಹೋಗೋದಿಲ್ಲ. ನೀವು ಏನು ಕಲ್ತ್ರೆ ಏನು ಉಪಯೋಗಿಸಿ ಹೇಗೆ ನಿಮ್ಮ ಕೆಲಸ ಮಾಡ್ಬೋದು. ಈಗ ಮ್ಯಾನ್ಯಲಿ ಮಾಡೋದ್ರ ಬದಲು ಹೇಗೆ ಈಗ ಮೊದಲು ನಡ್ಕೊಂಡು ಹೋಗಬೇಕಿತ್ತು, ಈಗ ಕಾರ್ ಡ್ರೈವಿಂಗ್ ಬಂದರೆ ಕಾರಲ್ಲಿ ಹೋಗ್ಬೋದು. ಈಗ AI ಇದರಿಂದ AI ಮೂಲಕ ಆ ಲೆಟ್ರನ್ನೆಲ್ಲ ಬರೆಸ್ಬೋದು. ಈಗ ಈ ಟೈಪ್ ಲೆಟ್ರ್ ಬರೆಯೋದು ಹೇಗೆ ಅಂತೇಳಿ ಅದೇ ರೀತಿ ಯಾವುದೇ ವಿಷಯ ಇರ್ಬೋದು ಅದು. ಸೊ ಅದಕ್ಕೆ AI ಎಲ್ಲ ಫೀಲ್ಡಿಗೂ ಉಪಯೋಗ ಆಗ್ತದೆ. ಒಂದು ಕೂದಲ್ ಕಟ್ಟಿಂಗ್ನಿಂದ ಹಿಡಿದು ಬ್ಯೂಟಿಫಿಕೇಷನ್ ಹಿಡಿದು ಸ್ಯಾಟಲೈಟ್ ಲಾಂಚಿಂಗ್ನ ತನಕ ಅಥವಾ ಅಲ್ಲಿ ತನಕ AI ಯೂಸ್ ಮಾಡಬೇಕು. ಹಾಗಾದರೆ ಪ್ರತಿಯೊಂದು ಫೀಲ್ಡಿಗೆ, ಪ್ರತಿಯೊಂದು ಡೊಮೇನಿಗೆ ಇದು ಬೇಕು. ಅದನ್ನು ಖಂಡಿತ ಇದನ್ನು ಎಲ್ಲರೂ ಇದರ ಉಪಯೋಗ ಪಡೆದುಕೊಳ್ಬೋದು. ಯತಿಕಾರ್ಪ್ ಇದರ ಬಗ್ಗೆ ತುಂಬ ಟ್ರೈನಿಂಗ್, ಎಲ್ಲ ರೀತಿಯ ಟ್ರೈನಿಂಗ್ ಕೊಡಲಿ. ಮ್ಯೂಸಿಕ್ ಡೈರೆಕ್ಟ್ರಿಗೂ ಕೊಡ್ಬೋದು. ಹಾಗೆ ನೋಡೋದಾದರೆ ಸರ್ವಮಯ ಅಂತ ಇರ್ತದೆ, ಎಲ್ಲವೂ ಎಲ್ಲ ಕಡೆಯಲ್ಲೂ AI ಬರ್ಬೋದು. ಈಗ ನನ್ನ ಹೆಸರು ರವೀಂದ್ರ ಮಹಾಬಲೇಶ್ವರ್ ಕೇಣಿ ಅಂತ. ನಾನು ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಮಂಗಳೂರು ಇಲ್ಲಿ CC ಟೆಕ್ ಅಂದರೆ ಸೆಂಟರ್ ಫಾರ್ ಕಂಟಿನ್ಯೂಯಿಂಗ್ ಟೆಕ್ನಿಕಲ್ ಎಜುಕೇಷನ್ನ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದೇನೆ. ನಮ್ಮ CC ಟೆಕ್ಕಿಗೂ ಕೂಡ ಮತ್ತು ಯತಿಕಾರ್ಪ್ ಇವರು ನಮ್ಮೊಟ್ಟಿಗೆ ಒಡಂಬಡಿಕೆಯನ್ನು ನಡೆಸಿರುತ್ತಾರೆ. ಈ ಒಂದು ತರಬೇತಿಯನ್ನು ಎಲ್ಲ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೊಳ್ಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾರೆ.